Watch India's largest kids library only on Jio Hotstar. Download the app now. ಪತ್ಲು ನಡೆಯೋ ಹೊರಗಡೆ ಹೋಗಿ ಒಂದು ರೌಂಡ್ ಹಾಕೊಂಡು ಸುತ್ತಾಡ್ಕೊಂಡ್ ಬರೋಣ. ಏನ್ ಮಜಾ ಇದೆ. ಓ ನನ್ನ ಕೆಂಪು ಕೆಂಪು ಕಾರಲ್ಲಿ ರಾಜ್ಯಂತರ ಸವಾರಿ ಮಾಡ್ತೀನಿ. ಬಾಕ್ಸರಣ್ಣ ಕಾರ್ ರಿಪೇರಿ ಮಾಡ್ಕೊ ಮೊದ್ಲು ನೋಡ್ದ್ಯಾ ಎಷ್ಟು ಕಪ್ ಹೊಗೆ ಬರ್ತಾ ಇದೆ. ಊರಲ್ಲಿರೋರೆಲ್ಲ ಉಸಿರಾಡದೆ ಕಷ್ಟ ಆಗ್ಬಿಡುತ್ತೆ. ಏನ್ ಹೇಳ್ದೆ ನೀನು? ನಿಮ್ ಕಾರ್ನ ರಿಪೇರಿ ಮಾಡಿಸ್ಕೊಳ್ಳಿ. ನೋಡಿ ಊರ್ ತುಂಬಾ ಹೇಗೆ ಪೊಲ್ಯೂಷನ್ ತುಂಬ್ಕೊಂಡ್ಬಿಟ್ಟಿದೆ ಅಂತ. ಉಸಿರಾಡೋದಕ್ಕೆ ಸಖತ್ ತೊಂದರೆ ಆಗ್ತಿದೆ. ಓ ಗೆಳೆಯರೇ, ನೀವು ನನ್ನ ಕಣ್ ತೆರೆಸಿದ್ರಿ. ಐ ಆಮ್ ವೆರಿ ಸಾರಿ, ವೆರಿ 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 ಸಾರಿ. ನನ್ನ ಕಾರ್ನ ರಿಪೇರಿ ಮಾಡ್ಸಕ್ ತಗೊಂಡೋಗ್ತೀನಿ. ನೀವಿಬ್ರು ಎಂತ ಜಾಗಕ್ಕೆ ಹೋಗಿ ಅಂದ್ರೆ ಅಲ್ಲಿ ಪೊಲ್ಯೂಷನ್ನೇ ಇರಬಾರ್ದು. ತಗೋ, ನೀನು ತಗೋ. ಅಯ್ಯೋ ನನ್ನ ಜೀವದ ಗೆಳೆಯರ, ನೀವು ಬರೋದು ಹೋಗೋದು ಬಾಗಿಲಿಂದ ಮಾಡ್ರಪ್ಪ. ತಾರ್ಸಿಯಿಂದ ಬರ್ತಿರಲ್ಲಪ್ಪ ಯಾವಾಗ್ಲೂ. ನಾವ್ ಏನ್ ಮಾಡ್ಲಿ ಡಾಕ್ಟರ್? ಆ ಬಾಕ್ಸರನ್ನ ಯಾವಾಗ್ಲೂ ಗುರಿಟ್ಟು ಪಂಚೊಡಿತಾನೆ. ನಾವು ಅವಾಗ ಸೀದಾ ಇಲ್ಲಿಗೆ ಬಂದ್ ಬೀಳ್ತೀವಿ. ಡಾಕ್ಟ್ರೇ ಜಟ್ಕ, ಪ್ರಾಬ್ಲಮ್ ಏನು ಅಂದ್ರೆ ಡಾಕ್ಟರ್ ತಾವೇ ಏನಾದ್ರೂ ಯೋಚನೆ ಮಾಡಿ. ಇಡೀ ಊರಿನಲ್ಲಿ ಪೊಲ್ಯೂಷನ್ ತುಂಬ್ಕೊಂಡ್ಬಿಟ್ಟಿದೆ. ಗಾಡಿ ಓಡಾಡೋದ್ರಿಂದ ಉಸಿರಾಡೋದಕ್ಕೂ ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಡಾಕ್ಟರ್ ಜಟ್ಕಾ ಎಂತ ಕಾರ್ ಕಂಡಿಡಿದಾರೆ ಅಂದ್ರೆ ಊರಿಂದ ಪೊಲ್ಯೂಷನ್ ಎಲ್ಲ ಕಂಪ್ಲೀಟ್ ಆಗಿ ಮಾಯ ಆಗೋಗುತ್ತೆ. ಹೌದಪ್ಪ, ನನ್ ಕೇಳಿದ್ರ ನಾನು ಆ ತರ ಒಂದು ಕಾರ್ನ ಕಂಡಿಡಿದೀನಪ್ಪ. ಅದು ವಾಟರ್ ಇಂದ ಓಡುತ್ತಪ್ಪ. ಏನೋ ನೀರಿನಿಂದ ಗಾಡಿ ಓಡುತ್ತಾ? ಹೂನಪ್ಪ ನನ್ ಗೆಳೆಯರ, ನೀರಿನಿಂದ ಗಾಡಿ ಓಡುತ್ತಪ್ಪ. ಹೊಗೆ ಜಾಗದಲ್ಲಿ ಕಾರ್ನಿಂದ ಮೋಡಗಳು ಉತ್ಪತ್ತಿ ಆಗುತ್ತವ. ಅವಾಗ ಪೊಲ್ಯೂಷನ್ ಇರೋದಿಲ್ಲ ಸಿಟಿ ಒಳಗೆ. ಇಲ್ಲೋಡ್ರಪ್ಪ ನನ್ನ ಜೀವದ ಗೆಳೆಯರ, ನಾನ್ ಕಂಡಿಡಿದಿರ ಈ ಕಮಾಲ್ ಕಾರ್ನ. ಡಾಕ್ಟರ್ ನಾನು ಈ ಕಾರ್ನ ತಗೊಂಡೋಗ್ತೀನಿ. ಡಾಕ್ಟರ್ ಈ ಕಾರ್ನ ಪೂರ್ತಿ ಊರಲ್ಲೆಲ್ಲ ಓಡಿಸ್ತೀನಿ. ಇದಕ್ಕೆ ಸಖತ್ ಪಬ್ಲಿಸಿಟಿನೂ ಸಿಗುತ್ತೆ. ಮೊಟ್ಟು ನನ್ನ ಜೀವದ ಗೆಳೆಯ, ಮೊದ್ಲು ಒಂದು ಟ್ರೈಲ್ ಹೋಗಿ ಬರಪ್ಪ. ಅವಾಗ ಜನಗಳಿಗೆ ಗೊತ್ತಾಗುತ್ತಪ್ಪ ಈ ಕಾರು ಎಂತ ಅದ್ಭುತವಾಗಿದೆ ಅಂತ. ಹೋಗಪ್ಪ. ಇದ ವಿಷಯ. ಜಾನ್ನ ಬ್ರಿಲಿಯಂಟ್ ಬುರುಡಿಯಲ್ಲಿ ಒಂದು ಬಿರುಗಾಳಿ ಅಂತ ಐಡಿಯಾ ಸೃಷ್ಟಿ ಆಗ್ತಾ ಇದೆ. ನಾನು ನಿಮ್ಗೆ ಎಷ್ಟು ಸಲ ಹೇಳಿದೀನಿ ಮನೆ ಮಾಡಿ ಮನೆ ಮಾಡಿ ಮನೆ ಮಾಡಿ ಅಂತ. ಈಗ ನೋಡಿ ಮಳೆಗಾಲ ಸ್ಟಾರ್ಟ್ ಆಯ್ತು, ಇವಾಗ ನೆನೀರಿ. ಓ ಪಿಂಟುನ ಅಮ್ಮ, ಇದು ಮಳೆಗಾಲ ಅಂತ ಯಾರು ಹೇಳಿದ್ದು? ಮಳೆಗಾಲ ಇನ್ನೂ ದೂರ ಇದೆ. ಅಲ್ಲಿ ನೋಡು, ಮೋಟು ಪತ್ಲು ಕಾರಿಂದ ಮೋಡಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಡಿ ಅವ್ರನ್ನ ವಿಚಾರಿಸ್ಕೊಳ್ಳೋಣ. ಅರೆ, ಈ ಮೋಟು ಪತ್ಲು ತಿರ್ಗಾ ಏನ್ ಗಡಬಡ ಶುರು ಮಾಡಿದ್ರು? ನಡಿ ನೋಡೋಣ ಏನಂತ. ಬೇಡ ಬೇಡ. ಅರೆ ಅಮ್ಮ, ಅಪ್ಪ, ಬೇಡ ಬೇಡ. ಉರಿತಾಗೆ ಮೀನ ಕೊಡ್ಸಮಟ. ಅಯ್ಯಮ್ಮ, ಇದೆಂತ ವಾತಾವರಣ! ಆಕಾಶದ ಮೋಡಗಳು ಭೂಮಿಗಿಳಿತಾ ಇದೆಯಲ್ಲ. ಅಯ್ಯಮ್ಮ,
ಸಾರಿ ಚಿಂಗಮ್ ಸರ್, ನೋಡಿಕೊಂಡು ಬೈಕ್ ಓಡಿಸ್ಲಿಕ್ಕೆ ಆಗೋದಿಲ್ವಾ? ನನ್ ಗಾಡಿ ಮಾರ ಇದೆ. ಅಯ್ಯಮ್ಮ ಇನ್ನಂಗಪ್ಪ ಓಡಿಸೋದು, ನಿಮಗೆ ಕಣ್ ಕಾಣಿಸ್ತಿಲ್ವಾ? ಮೋಡಗಳು ಭೂಮಿ ಮೇಲೆ ಬೀಳ್ತಾ ಇವೆ. ಚಿಂಗಮ್ ಸರ್, ಇದು ಆಕಾಶದಿಂದ ಬರೋಂತ ಮೋಡ ಅಲ್ಲ. ಅಲ್ಲಿ ನೋಡಿ, ನಿಮ್ಮ ಸ್ನೇಹಿತರು ಮೋಟು ಬದಲು ಕಾರಿನಿಂದ ಮೋಡ ಬಿಡ್ತಾ ಹೋಗ್ತಾ ಇದ್ದಾರೆ. ಅಮ್ಮ ನಾನು ಅವ್ರನ್ನ ಬಿಡಲ್ಲ, ಖಂಡಿತ ಬಿಡಲ್ಲ. ಏ ಮೋಟು ಪತ್ಲು, ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲವ್, ಸ್ಟಾಪ್. ಏಯ್ ಚಿಕ್ಕಮ್ ಸರ್, ಹೇಗಿದ್ದೀರಾ ಸರ್? ನಾನು ತಮ್ಮನ್ನ ಭೇಟಿ ಮಾಡೋಣ ಅಂತ ಬರ್ತಾ ಇದ್ದೆ. ಏ ಮೋಟು, ಗಾಡಿ ನಿಲ್ಸ. ಚಿಂಗಮ್ ಸರ್, ನೀವು ಸುಮ್ಮನೆ ಇರಿ. ಅವರಿಬ್ಬರನ್ನು ನಾನು ವಿಚಾರಿಸ್ಕೋತೀನಿ. ಅವರಿಬ್ಬರು ನನ್ನ ಬೇಟೆ. ಏಯ್! ಬಾ, 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 ಬಾ. ಇಲ್ಲ ಬಾಕ್ಸರ್, ಇವನು ನನ್ ಶಿಕಾರಿ. ಏಯ್! ಇಲ್ಲ, ಇವ್ರು ನನ್ನ ಶಿಕಾರಿ. ಅಯ್ಯ ಚಿಕ್ಕಮ್ ಸರ್, ಶಿಕಾರಿ ಅಂದ್ರೆ ಏನ್ ಸರ್? ಏನ್ ಅರ್ಥ ಹೇಳಿ ಸರ್. ನಾನ್ ನಿಮ್ಗೆ ಏನ್ ಹೇಳ್ಬೇಕು ಅಂತಿದ್ದೆ ಅಂದ್ರೆ, ಇದು ಎಷ್ಟು ಅದ್ಭುತವಾದ ಕಾರು, ಮತ್ತೆ ಇದು ಎಷ್ಟು ಉಪಯೋಗ ಗೊತ್ತಾ ಸರ್? ಏಯ್! ನಾನ್ ನಿಮ್ಗೆ ಫಸ್ಟ್ ಬಾಕ್ಸಿಂಗ್ ಇಂದ ಏನು ಉಪಯೋಗ ಅಂತ ಹೇಳ್ತೀನಿ. ಏಯ್! ತಗೊಳ್ಳಿ. ಈಗ ನಾನ್ ತೋರಿಸ್ತೀನಿ. ಅಯ್ಯಮ್ಮ, ಅಪ್ಪರೇ. ಚಿಕ್ಕಮ್ ಸರ್, ಯಾಕೆ ಹಿಂಗ್ ಮಾಡ್ತಿದ್ದೀರಾ ಸರ್? ನಾನ್ ಏನ್ ಮಾಡ್ದೆ ಹೇಳಿ ಸರ್? ಅಯ್ಯಮ್ಮ, ಏನ್ ಮಾಡ್ದೆ ಅಂತ ಕೇಳ್ತೀಯ? ಹಿಂದೆ ನೋಡು, ನೀನ್ ಏನ್ ಮಾಡ್ದೆ ಅಂತ. ಚಿಕ್ಕಮ್ ಸರ್, ಏನ್ ಸರ್ ಇದು? ಆಗ್ಲೇ ಮಳೆಗಾಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆಯಲ್ಲ ಸರ್. ಮೋಡ ಎಷ್ಟು ಕೆಳಗಡೆ ಬಂದ್ಬಿಟ್ಟಿದೆ, ಫುಲ್ ಗುಡುಕ್ತಾ ಇದೆ. ಮಳೆ ಇನ್ನೇನ್ ಬಂದ್ಬಿಡುತ್ತೆ ಸರ್. ವಾ ವಾ ವಾರೇ ವಾ. ಏಯ್ ಬೋಟು, ಇದು ನಿನ್ನ ಕಾರಿಂದ ಬರ್ತಾ ಇರೋ ಮೋಡ. ಕಾರಿಂದ ಬರ್ತಾ ಇರೋ ಮೋಡಗಳ. ಅಲ್ಲ ಡಾಕ್ಟರ್ ಜಟ್ಕನೇ ಬೇರೆ ಹೇಳಿದ್ರಲ್ಲ, ಪೊಲ್ಯೂಷನ್ ಏನು ಇರಲ್ಲ ಅನ್ಬಿಟ್ಟು. ಇಲ್ಲಿ ನೋಡಿದ್ರೆ ಏನೋ ವಿಚಿತ್ರವಾಗಿದೆಯಲ್ಲ. ಮೋಟು, ಬೇಗ ಡಾಕ್ಟರ್ ಕಾಲ್ ಮಾಡ. ಡಾಕ್ಟರ್ ಅಣ್ಣ, ಸ್ವಲ್ಪ ಅರ್ಜೆಂಟ್ ಬನ್ನಿ. ಓಕೆ. ನನ್ ಗೆಳೆಯರೋ, ಮೋಡು ಬದಲು ನನ್ ಗೆಳೆಯರೋ, ಇಷ್ಟೊಂದು ಮೋಡುಗಳು ಎಲ್ಲಿಂದ ಬಂದ್ಬಿಟ್ಟವಪ್ಪ? ವಾತಾವರಣ ಇದ್ದಕ್ಕಿದ್ದಂಗೆ ಇಷ್ಟೊಂದು ಕೆಟ್ಟದಾಗ್ಬಿಟ್ಟಿದೆಯಲ್ಲಪ್ಪ. ವಾತಾವರಣ ಕೆಟ್ಟಾಗಿಲ್ಲ ಡಾಕ್ಟರ್ ಅಣ್ಣ, ನಿಮ್ ಕಾರು ಕೆಟ್ಟೋಗ್ಬಿಟ್ಟಿದೆ. ನೀವು ನಮ್ ಕಾರ್ ಓಡ್ಸಕ್ ಕೊಟ್ರೆ ಪೊಲ್ಯೂಷನ್ ಎಲ್ಲೂ ಇರೋದಿಲ್ಲ ಅಂತ. ಆದ್ರೆ ಇಡೀ ಊರಿಗೆ ಬೇರೆ ತರ ಪೊಲ್ಯೂಷನ್ ಆಗ್ಬಿಟ್ಟಿದೆಲ್ಲ ಡಾಕ್ಟರ್ ಅಣ್ಣ. ಹಿಂದಿಂದ ಆಕ್ಸಿಡೆಂಟ್ಗಳು ಆಗ್ತಾ ಇವೆ. ಅಯ್ಯೋ ಡಾಕ್ಟರ್ ಅಣ್ಣ, ಮನುಷ್ಯರನ್ನ ಬಿಟ್ಬಿಡಿ. ನಮ್ಮ ಹಿಂದೆ ಕಾಗೆ, ನಾಯಿ, ಬೆಕ್ಕು ಎಲ್ಲ ಓಡಿಸ್ಕೊಂಡ್ ಬರ್ತಾ ಇವೆ. ಮೋಟು ನನ್ನ ಜೀವದ ಗೆಳೆಯ, ಇದು ನಾನ್ ಕಂಡಿಡಿದಿರೋ ಕಾರ್ಗಳಪ್ಪ. ಆತರ ಆಗಕ್ ಸಾಧ್ಯನೇ ಇಲ್ಲ. ಯಾರೋ ಇದಕ್ಕೆ ಏನೋ ಮಾಡಿರ್ಬೇಕು ಕಣ್ರಪ್ಪ. ಈ ಕಾರ್ ಒಳಗಿರೋ ನೀರ್ಗೆ ಯಾರೋ ಏನೋ ಮಿಕ್ಸ್ ಮಾಡಿದಾರೆ ಕಣ್ರಪ್ಪ. ನಾನು ಈಗಲೇ ಚೆಕ್ ಮಾಡಿ ಹೇಳ್ತೀನಿ. ಅಯ್ಯೋ ನೋಡ್ರಪ್ಪ, ಇಲ್ಲಿ ಯಾರೋ ಏನೋ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಇದರಿಂದಾನೇ ಅಷ್ಟೆಲ್ಲ ತೊಂದರೆ ಆಗ್ತಿರೋದು ಕಣ್ರಪ್ಪ. ಆ, ಇದನ್ನ ಯಾರು ಮಾಡಿರಕ್ಕೆ ಸಾಧ್ಯ? ಆ? ಹೌದಾ, ಇದೆಲ್ಲ ನಿನ್ ಕೆಲ್ಸನೇನೋ? ಚಿಕ್ಕಮ್ ಸರ್, ಸಾರಿ ಸರ್, ವೆರಿ ಸಾರಿ. ಬಾಕ್ಸರ್ ಅಣ್ಣ, ಸಾರಿ, ವೆರಿ ವೆರಿ ಸಾರಿ. ನಾವು ಹೋಗಿ ಕಾರ್ನ ರಿಪೇರಿ ಮಾಡಿಸ್ಕೊಂಡ್ ಬಂದ್ಬಿಡ್ತೀವಿ. ಅಯ್ಯೋ ಬರಯ್ಯ ಗಿಸಿಟ. ನನ್ನ ಬ್ರದರ್, ನನ್ನ ಸ್ನೇಹಿತರೆ. ಅಲ್ಲ ಸರ್, ಯಾರೋ ಬ್ರದರು ಇಷ್ಟು ದೊಡ್ಡ ಚಮತ್ಕಾರ ಮಾಡಿದಾರಲ್ಲ. ಕೇಳ್ಪಟ್ಟೆ ನಿಮ್ಮ ಕಾರಿಂದ ಮೋಡಗಳೇ ಸೃಷ್ಟಿ ಆಗ್ತಾ ಇವೆ ಅಂತೆ, ಮಳೆಗಳು ಬೀಳ್ತಾ ಇವೆ ಅಂತೆ. ಗ್ರೇಟ್ ಯಾರ್, ಗ್ರೇಟ್. ನಿಮ್ಮವರು ಬಹಳ ದೊಡ್ಡ ಡಿಸ್ಕವರಿನೇ ಮಾಡ್ಬಿಟ್ಟಿದಾರಲ್ಲ. ಇವತ್ತಿಂದ ನಾವು ಎಲ್ಲಿ ಬೇಕಾದ್ರೂ ಮಳೆ ಬರ್ಸಬಹುದು. ಎಲ್ಲೂ ಡ್ರೈ ಲ್ಯಾಂಡ್ ಇರೋದು ಇಲ್ಲ, ಮತ್ತೆ ಬರಗಾಲ ಅಂತೂ ಖಂಡಿತ ಇರೋದಿಲ್ಲ. ಇದೊಂದು ಮಹಾನ್ ಆವಿಷ್ಕಾರ ಸರ್. ಇದು ಈ ಕಾರ್ನ ದಯವಿಟ್ಟು ನನಗೆ ಕೊಟ್ಬಿಡಿ ಸರ್. ಈ ಕಾರಿಗೆ ನಾನು 1,000 ಕೋಟಿ ಕೊಡ್ತೀನಿ ನನ್ನ ಬ್ರದರ್. ಇಲ್ಲ ಇಲ್ಲ, ಈ ಆವಿಷ್ಕಾರ ನಾನ್ ಮಾಡಿದ್ದು. ಈ ಕಾರ್ ಬರೀ ನೀರಿಂದ ಓಡ್ತಾ ಹೋಗೇ ಬಿಡ್ತಾ ಇತ್ತು ಅಷ್ಟೇ. ನಾನು ಅದ್ರ ಟ್ಯಾಂಕ್ ಒಳಗಡೆ ಏನೋ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಮೋಡಗಳು ಬರೋ ಹಾಗೆ ಮಾಡಿದೆ, ಮಳೆ ಬರುತ್ತೆ. ಈ ಆವಿಷ್ಕಾರ ನಂದು. 10 ಕೋಟಿ ನನಗ್ ಕೊಡಿ. ಹೌದು ಸರ್, ಇದೆಲ್ಲ ತಾವ ಮಾಡಿದ್ದು. ಹಾ, ನಿಜವಾಗ್ಲೂ ಸತ್ಯವೇ ಆಗ್ಲೂ ನಾನೇ ಮಾಡಿದ್ದು. 100 ಕೋಟಿ ರೂಪಾಯಿ ನನಗ್ ಕೊಡಿ. ಓಕೆ, ವೆರಿ ಗುಡ್ ವರ್ಕ್. ತಗೋ.
ಯಾಕೆ ಹೊಡಿತಿದ್ದೀರಾ? ನನಗೆ ಯಾಕೆ ಹೊಡಿತಿದ್ದೀರಾ? 100 ಕೋಟಿ ರೂಪಾಯಿ ಎಲ್ಲಿದೆ? ಕೊಡಿ ಕೊಡಿ, ನನಗೆ ಹೊಡಿಬೇಡಿ. 100 ಕೋಟಿ. ಜಾನ್, ನಿನ್ನ ಹತ್ರ ಸತ್ಯ ಬಾಯಿ ಬಿಡಿಸ್ಬೇಕು ಅಂತ ನಾವು ಈ ತರ ನಾಟಕ ಆಡಿದ್ದು. ಓ, ಇದು ತುಂಬಾ ಚೀಟಿಂಗ್. ನೀವು ತುಂಬಾ ಮೋಸ ಮಾಡಿದ್ರಿ. ನೀವು ತುಂಬಾ ಒಳ್ಳೆ ಮನುಷ್ಯರು. ನನ್ ಕೆಟ್ಟವನಾದ್ರೆ ಏನಂತೆ? ಈಗ ಮಾತ್ರ ಮಾಡಬೇಡಿ. ಸೀದಾ ಜೈಲಿಗೆ ಬಂದ್ಬಿಡು, ಇಲ್ಲಾಂದ್ರೆ ಇನ್ನೂ ಓದಿಬೇಕಾಗುತ್ತೆ. ಎಸ್. Watch India's largest kids library only on Geo Hotstar. Download the app now.